ದೇವಾಲಯದಲ್ಲಿ ನಾವು ಮಾಡುವ ಅಪರಾಧಗಳು. ಭಗವಂತನ ಮಂದಿರಕ್ಕೆ ಕೈ ಕಾಲು ತೊಳೆಯದೆ ಪ್ರವೇಶ ಮಾಡುವುದು. ಭಗವಂತನ ಮಂದಿರಕ್ಕೆ ಸಾಕ್ಸ್ ಹಾಕಿಕೊಂಡು ಪ್ರವೇಶ ಮಾಡುವುದು. ಮಂದಿರಕ್ಕೆ ಪ್ರವೇಶ ಮಾಡುವಾಗ ಶೂ ಸಾಕ್ಸ್ ಕೈಯಿಂದ ತೆಗೆದು ಕೈ ತೊಳೆಯದೆ ಪ್ರವೇಶ ಮಾಡುವುದು. ದೇವಾಲಯದ ಆವರಣಕ್ಕೆ ಸಿಗರೇಟು ಬೀಡ ಸರಾಯಿ ಮಾಂಸ ಸೇವಿಸಿ ಪ್ರವೇಶಿಸುವುದು. ಮಂದಿರಕ್ಕೆ ಚರ್ಮದ ಬೆಲ್ಟ್ ಚಪ್ಪಲಿ ಕೈಚೀಲ ಧರಿಸಿಕೊಂಡು ಹೋಗುವುದು. ಭಗವಂತನ ಎದುರು ಸನ್ಮಾನ ಮಾಡಿಸಿಕೊಳ್ಳುವುದು. ಭಗವಂತನಿಗೆ ಕೆಟ್ಟ ಕೊಳೆತ ಒಣಗಿದ ಹಣ್ಣುಗಳನ್ನು ಅರ್ಪಿಸುವುದು. ಮಂದಿರದಲ್ಲಿ ಭಕ್ತರಿಂದ ಹಣ ಪಡೆದು ಕಳಪೆ ಕಡಿಮೆ ಗುಣಮಟ್ಟದ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಿಸುವುದು. ದೇವಾಲಯದ ಹೊಸ್ತಿಲು ಕಿಟಕಿಗಳಲ್ಲಿ ಕರ್ಪೂರ ಹಚ್ಚುವುದು. ದೇವಾಲಯಕ್ಕೆ ಅರ್ಪಿಸಿದ ಸಾಮಗ್ರಿಗಳನ್ನು ಅಂಗಡಿಗಳಿಗೆ ಮಾರಿ ಮತ್ತೆ ಅದೇ ಸಾಮಗ್ರಿಗಳನ್ನು ಬೇರೆ ಭಕ್ತರ ಮೂಲಕ ದೇವರಿಗೆ ಅರ್ಪಿಸುವುದು. ದೇವಾಲಯದ ಆಸ್ತಿಗಳನ್ನು ಪರಬಾರೆ ಮಾಡುವುದು. ದೇವರ ಹುಂಡಿ ಕಾಣಿಕೆ ಹಣ ದುರುಪಯೋಗ ಮಾಡುವುದು. ದೇವರಿಗೆ ಸಂಬಂಧಿಸಿದ ಉತ್ಸವ ರಥಯಾತ್ರೆಗಳಲ್ಲಿ ಭಾಗವಹಿಸದೇ ಇರುವುದು. ಅವುಗಳ ದರ್ಶನ ಪಡೆಯದೇ ಇರುವುದು. ಭಗವಂತನ ಸಮ್ಮುಖ ಹೋಗಿ ದೇವರ ದರ್ಶನ ಪಡೆಯದೇ ಇರುವುದು. ಒಂದೇ ಹಸ್ತದಿಂದ ನಮಸ್ಕರಿಸುವುದು. ಭಗವಂತನ ಸಮ್ಮುಖದಲ್ಲಿ ನಿಂತಂತೆಯೇ ಪ್ರದಕ್ಷಿಣೆ ಮಾಡುವುದು. ನೆಲಕ್ಕೆ ಬಾಗಿ ನಮಸ್ಕಾರ ಮಾಡದೇ ಇರುವುದು. ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕದೇ ಇರುವುದು. ಭಗವಂತನ ಎದುರು ಕಾಲು ಚಾಚಿ ಕುಳಿತುಕೊಳ್ಳುವುದು. ಕುರ್ಚಿ ಆಸನಗಳ ಮೇಲೆ ಕುಳಿತುಕೊಳ್ಳುವುದು. ಭಗವಂತನ ಸಮ್ಮುಖ ಭೋಜನ ಮಾಡುವುದು. ದೇವಾಲಯದಲ್ಲಿ ಅಸತ್ಯ ನುಡಿಯುವುದು. ಅನಗತ್ಯ ವಿಚಾರ ಮಾತನಾಡುವುದು. ದೇವಾಲಯದಲ್ಲಿ ಜೋರಾಗಿ ಅಪಭ್ರಂಶ ಮಾತನಾಡುವುದು. ದೇವಾಲಯದಲ್ಲಿ ಬೇರೆಯವರಿಗೆ ಕೆಡುಕನ್ನು ಬಯಸುವುದು. ವಸ್ತುಗಳನ್ನು ದೇವಾಲಯಕ್ಕೆ ಕೊಟ್ಟು ದಾನಿಗಳು ಎಂದು ತಮ್ಮ ಹೆಸರು ಹಾಕಿಸಿಕೊಳ್ಳುವುದು. ಭಗವಂತನ ಸಮ್ಮುಖ ಆಕಳಿಸುವುದು. ಅಧೋವಾಯುವನ್ನು ತ್ಯಜಿಸುವುದು. ತುಂಬಾ ಸಾಮರ್ಥ್ಯವಿದ್ದರೂ ಯಾವುದೇ ಸೇವೆ ಮಾಡದೇ ಇರುವುದು. ಯಾವ ಋತುವಿನ ಫಲವೇ ಆಗಲಿ ದೇವರಿಗೆ ಅರ್ಪಿಸದೆ ಸೇವಿಸುವುದು. ಭಗವಂತನ ಸಮ್ಮುಖ ದೇವರಿಗೆ ನಮಸ್ಕರಿಸದೆ ಅನ್ಯರಿಗೆ ನಮಸ್ಕರಿಸುವುದು. ನಿಮ್ಮನ್ನು ನೀವೇ ಪ್ರಶಂಸೆ ಮಾಡಿಕೊಳ್ಳುವುದು. ದೇವರ ಪ್ರಸಾದ ಸ್ವೀಕರಿಸದೆ ಬರುವುದು. ಯಾವುದೇ ದೇವರನ್ನು ನಿಂದಿಸುವುದು. ಭಗವಂತನ ವಿಗ್ರಹಕ್ಕೆ ಬೆನ್ನು ತೋರಿಸಿ ಕೂರುವುದು. ಗುರುಗಳ ಸ್ಮರಣೆ ಮಾಡದೇ ಇರುವುದು. ಅಶೌಚವಿದ್ದಾಗ ದೇವಾಲಯ ಪ್ರವೇಶ ಮಾಡುವುದು. ದೇವಾಲಯದಲ್ಲಿ ಕಣ್ಣು ಕಿವಿ ಮೂಗುಗಳಲ್ಲಿ ಬೆರಳು ಹಾಕಿ ಕಸ ತೆಗೆಯುವುದು. ದೇವಾಲಯದಲ್ಲಿ ಉಗುರು ಕಡಿಯುವುದು ಕತ್ತರಿಸುವುದು. ದೇವಾಲಯದಲ್ಲಿ ನೀಡಿದ ಪ್ರಸಾದ ರೂಪದ ಹಣ್ಣು ಕಾಯಿ ಹೂವು ಇತ್ಯಾದಿಗಳನ್ನು ಅಲ್ಲಿಯೇ ದೊಡ್ಡಸ್ತಿಕೆಯಿಂದ ಬೇರೆಯವರಿಗೆ ಭಿಕ್ಷುಕರಿಗೆ ನೀಡುವುದು. ದೇವಾಲಯದ ಹೊರಗೆ ಕುಳಿತಿರುವ ಭಿಕ್ಷುಕರಿಗೆ ಭಿಕ್ಷೆ ನೀಡಿ ಭಿಕ್ಷಾರೊತ್ತಿಯನ್ನು ಉತ್ತೇಜಿಸುವುದು. ದೇವಾಲಯದ ದರ್ಶನದ ಅವಧಿ ಮುಗಿದಿದ್ದರೂ ಬಾಗಿಲು ತೆರೆಸಿ ಮತ್ತೆ ದರ್ಶನ ಪಡೆಯುವುದು. ದೇವಾಲಯದ ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಬರುವುದು. ದೇವರ ಸನ್ನಿಧಾನದಲ್ಲಿ ಪೂಜೆಗಳು ನಡೆಯುವಾಗ ಮುಂದಿನ ಸ್ಥಾನಗಳನ್ನು ಆಕ್ರಮಿಸಿ ಬೇರೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅಡ್ಡಿಪಡಿಸುವುದು. ದೇವಾಲಯದ ಗರ್ಭಗುಡಿಯ ಮೂರ್ತಿಗಳನ್ನು ಮಡಿ ಉಡದೆ ಮುಟ್ಟುವುದು. ಅದಕ್ಕೆ ಅವಕಾಶ ಮಾಡಿಕೊಡುವುದು. ದೇವಾಲಯದ ಗರ್ಭಗುಡಿಯ ಬಾಗಿಲು ಹಾಕುವಾಗ ನಂದಾದೀಪ ಆರಿಸಿ ಎಣ್ಣೆ ಉಳಿಸುವುದು. ದೇವರಿಗೆ ಅರ್ಪಿಸುವ ಮೊದಲು ಹೂವು ಹಣ್ಣು ಊದುಬತ್ತಿಗಳನ್ನು ಅಗ್ರಾಣಿಸುವುದು. ದೇವಾಲಯದ ಆಸ್ತಿಗಳನ್ನು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬಾಡಿಗೆಗೆ ಪಡೆಯುವುದು ಕೊಡುವುದು. ಕಡಿಮೆ ಬಾಡಿಗೆಗೆ ಪಡೆದು ಹೆಚ್ಚಿನ ಬಾಡಿಗೆಗೆ ಬೇರೆಯವರಿಗೆ ನೀಡುವುದು. ದೇವಾಲಯದ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವುದು. ದೇವರ ಆಭರಣ ದುರುಪಯೋಗ ಮಾಡಿಕೊಳ್ಳುವುದು. ನಾವು ಯಾವಾಗಲೂ ದೇಗುಲಕ್ಕೆ ಹೋದಾಗ ದೇವರಿಗೆ ಸರಿಯಾಗಿ ಎದುರುಗಡೆ ನಿಂತು ಕೈ ಮುಗಿದು ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಆದರೆ ಯಾವತ್ತೂ ಹಾಗೆ ಮಾಡಲೇಬಾರದು. ಸ್ವಲ್ಪ ಎಡ ಅಥವಾ ಬಲಭಾಗದಲ್ಲಿ ನಿಂತು ದೇವರನ್ನು ಬೇಡಿಕೊಳ್ಳಬೇಕು. ಮಂದಿರದಲ್ಲಿ ಭಗವಂತನ ದರ್ಶನವನ್ನು ಶಾಂತ ಮನಸ್ಸಿನಿಂದ ಮಾಡಬೇಕು. ದೇಗುಲಕ್ಕೆ ಬಂದ ನಂತರ ಯಾರೊಂದಿಗೂ ಜಗಳ ವಾದ ವಿವಾದದಲ್ಲಿ ತೊಡಗಬಾರದು. ಇದರಿಂದ ನಿಮಗೆ ತೊಂದರೆ ಆಗುವುದು ಖಚಿತ. ದೇಗುಲದಲ್ಲಿ ಯಾರಾದರೂ ದೇವರಿಗೆ ಉದ್ದಾಂಡ ನಮಸ್ಕಾರ ಹಾಕುತ್ತಿದ್ದರೆ ಯಾವತ್ತೂ ಅವರ ಎದುರಿನಿಂದ ಹಾಯಬಾರದು. ಬೇಕಾದಲ್ಲಿ ಅವರ ಹಿಂದಿನಿಂದ ದಾಟಿ ತೆರಳಿ, ಆದರೆ ಮುಂದಿನಿಂದ ದಾಟಿದರೆ ಇದರಿಂದ ನಿಮಗೆ ಅಶುಭವಾಗುತ್ತದೆ. ದೇವಾಲಯದ ಮುಖ್ಯ ದ್ವಾರದ ಹೊಸ್ತಿಲು ಅಥವಾ
ದೇವಾಲಯದ ಯಾವುದೇ ಹೊಸ್ತಿಲನ್ನು ಕಾಲಿನಲ್ಲಿ ತುಳಿಯುವುದು ಮಾಡಬಾರದು. ಯಾವಾಗಲೂ ದೇವಾಲಯಕ್ಕೆ ಹೋಗುವಾಗ ಸಾಂಪ್ರದಾಯಿಕ ವಸ್ತ್ರಗಳನ್ನು ಧರಿಸಿಯೇ ಹೋಗಬೇಕು. ದೇವರ ಸನ್ನಿಧಾನದಲ್ಲಿ ಈ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.